ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಹಾನಂಬಿ ಹಳ್ಳವನ್ನು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದ ಶಾಸಕರು. ಮಾಜಿ ಸಚಿವ ಹರತಾಳು ಹಾಲಪ್ಪ ಜನ್ಮದಿನ, ಯುವ ಮೋರ್ಚಾದಿಂದ ರಕ್ತದಾನ ಶಿಬಿರ. ರಕ್ತನಿಧಿ ಕೇಂದ್ರದ ಎದುರು ಹರತಾಳು ಹಾಲಪ್ಪ ಹುಟ್ಟಿದ ಹಬ್ಬ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ. ಸಾಲ ಮಾಡಿ ತುಪ್ಪ ತಿನ್ನೋ ಬಜೆಟ್, ಅಭಿವೃದ್ಧಿಗಳಿಗೆ ಅನುದಾನ ತಂದ ದಾಖಲೆ ನನ್ನ ಬಳಿ ಇದೆ ಎಂದ ಹಾಲಪ್ಪ. ನಗರ ಮತ್ತು ಪಂಚಾಯತ್ ರಾಜ್ ಚುನಾವಣೆ ನಡೆಸದೆ ಕಾಂಗ್ರೆಸ್ ಸರ್ಕಾರ ರಾಜೀವ್ ಗಾಂಧಿ ಆಶಯಕ್ಕೆ ದ್ರೋಹ ಬಗೆದಿದೆ ಎಂದ ತೀನಾ ಶ್ರೀನಿವಾಸ್. ಸಾಗರದಲ್ಲಿ ಶಿವಾಜಿ ಜಯಂತಿ, ಗಮನ ಸೆಳೆದ ಶೋಭಾಯಾತ್ರೆ. ಶಿವಾಜಿ ಜಯಂತಿಯಲ್ಲಿ ಪೃಥ್ವೀಶ್ ಇನ್ನಿತರರ ಮಾತು. ಈಗ ಸುದ್ದಿಯ ವಿವರ. 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾನಂಬಿ ಹೊಳೆಗೆ ಚಾನೆಲ್ ನಿರ್ಮಾಣ ಮಾಡಲಾಗುತ್ತಿದೆ. ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾನಂಬಿ ಹಳ್ಳಕ್ಕೆ ಚಾನೆಲ್ ನಿರ್ಮಿಸಿ ಮಳೆಯಿಂದ ಆಗುವ ಹಾನಿಯನ್ನು ತಡೆಯಬೇಕು ಎನ್ನುವ ಉದ್ದೇಶ ಹೊಂದಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನೆಹರು ನಗರದಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಇಲಾಖೆ ವತಿಯಿಂದ ಹಾನಂಬಿ ಹಳ್ಳ ದುರಸ್ತಿಗೆ 1 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಮದನ್, ಗಣಪತಿ ಮಂಡಗಳಲೆ, ಮಧುಮಾಲತಿ, ಸುರೇಶ್ ಬಾಬು, ತಸ್ರೀಫ್, ಫ್ರಾನ್ಸಿಸ್ ಕೋಮ್ಸ್, ಉಷಾ, ಮರಿಯಲೀಮಾ, ರವಿ ಲಿಂಗನಮಕ್ಕಿ ಇನ್ನಿತರರು ಹಾಜರಿದ್ದರು. ಚುನಾವಣಾ ಕಮಿಷನರ್ ಇರೋದೇನಕ್ಕೆ? ಕೇಂದ್ರ ಸರ್ಕಾರ ಅವ್ರದೇ ಇದೆ, ಕೇಂದ್ರದಲ್ಲೂ ಇದ್ದಾರೆ, ಅಲ್ಲಿಯೂ ಇದ್ದಾರೆ. ಚುನಾವಣಾ ಕಮಿಷನರ್ ಏನ್ ನಿರ್ಧಾರ ಮಾಡ್ತಾರೆ ಅದ್ರ ಮೇಲೆ ಮಾಡ್ತಾರೆ. ಕೋರ್ಟು ಕಟ್ಟಳೆಗಳು ಇದ್ದೇ ಇರ್ತಾವಲ್ಲ, ಅದಕ್ಕೆ ಹೋಗಿರ್ತಾರೆ. ಬಿಟ್ರೆ ನಮಗೇನಿಲ್ಲಪ್ಪ, ನಮಗೆ ಇವಾಗಲೂ ಮಾಡಕ್ಕೆ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ, ಇನ್ನೊಂದು 2-3 ತಿಂಗಳಲ್ಲಿ ನಾವು ಚುನಾವಣೆ ಮಾಡ್ತೀವಿ ಅಂತ ಹೇಳಿ. ಮೊದಲ ಹಂತವಾಗಿ ಇವತ್ತು ಪಂಚಾಯತ್ಗೆ ಚುನಾವಣೆ ಆಗ್ಬೇಕು. ಪಂಚಾಯತಿಯ ಚುನಾವಣೆ ಫಸ್ಟ್ ಮಾಡ್ತಾರೆ, ಆನಂತರ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮಾಡ್ತಾರೆ. ಆಮೇಲೆ ನಗರಸಭೆಗೂ ಆದ್ಯತೆ ಇದೆ, ಅದನ್ನು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಹಿಂದಿನ ಮಹಾನಗರ ಪಾಲಿಕೆದೇ ಆಗಿಲ್ಲ, ಶಿವಮೊಗ್ಗ ಮಹಾನಗರ ಪಾಲಿಕೆನೇ ಆಗಿಲ್ಲ, ಅದನ್ನು ಮಾಡ್ತಾರೆ. ಆನಂತರ ನೆಕ್ಸ್ಟ್ ನಮ್ಮದು ಕೈ ಹಾಕ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಇದು ಚುನಾವಣಾ ಕಮಿಷನರ್, ನಮ್ಮ ಕೈಯಲ್ಲಿ ಏನಿಲ್ಲ, ಸರ್ಕಾರದಲ್ಲಿ ಏನಿಲ್ಲ. ಸರ್ಕಾರದಲ್ಲಿ ರಿಪೋರ್ಟ್ ಕೊಡ್ತಾರೆ, ಅವ್ರು ಏನಿದ್ರು ಮಾಡೋದು, ಅವರು ಆದೇಶ ಕೊಟ್ಟರೆ ಆಗ್ಬಿಡ್ತದೆ. ಈಗ ಏನಾಗಿದೆ, ಕೋರ್ಟ್ ಬಂದ್ಬಿಟ್ಟಿದೆ ಅಲ್ಲ, ಕೋರ್ಟಿಗೆ ಹೋಗ್ತಾ ಇರ್ತಾರೆ, ಒಬ್ಬೊಬ್ಬರೇ ಒಂದೊಂದು ಕೋರ್ಟಿಗೆ ಹೋಗ್ತಾರೆ, ತಡೆ ಹಿಡಿದು ಬರ್ತಾರೆ. ಹಿಂದೆ ನೋಡಿದಿರಲ್ಲ, ನಮ್ಮ ನಗರಸಭೆನೇ ಎಷ್ಟು ವರ್ಷದ ಮೇಲೆ ಆಯಿತು, ಚುನಾವಣೆ ಆಯಿತು. ಚುನಾವಣೆ ಆದರೂ ಅಧಿಕಾರ ಸಿಗಲಿಲ್ಲ 1 ವರ್ಷ. ಅವರಿಗೆ ಗೊತ್ತಿದೆ ನಿಮಗೆ, ಹಾಗೆ ಇದ್ರು. 1.5 ವರ್ಷ ಸುಮ್ಮನೆ ಕೂತಿದ್ರು. ಹಾಗೆ ಈ ಥರ ಆಗಿದೆ. ಇವಾಗ ನೋಡಿ, ನಮ್ಮ ಶಿವಮೊಗ್ಗದ ನಗರಸಭೆದು 3 ವರ್ಷ ಆಯ್ತು, ಇನ್ನೂ ಚುನಾವಣೆ ಆಗಿಲ್ಲ. ನಮ್ಮದು ಬಿಡಿ ಈಗ ಒಂದು 4-5 ತಿಂಗಳಾಗಿದೆ, ನಡೀತದೆ. ಹಾಗಾಗಿ ಚುನಾವಣೆಯನ್ನು ಉದ್ಯಮ ಮತ್ತು ಮೂಲ ಸೌಕರ್ಯ ಆ ಭಾಗದ ಎಲ್ಲೆಲ್ಲಿ ಕೊರತೆ ಇದೆ ಎಲ್ಲದಕ್ಕೂ ಆದ್ಯತೆ ಕೊಟ್ಟಿದ್ದಾರೆ. ನನಗೆ ನಿನ್ನೆ ನೋಡಿದಾಗ ಬಹಳ ಖುಷಿ ಆಯ್ತು, ಒಳ್ಳೆ ಆದ್ಯತೆ ಕೊಟ್ಟಿದ್ದಾರೆ. ಹಣಕಾಸಿನ ಕೊರತೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸಾಲ ಮಾಡೋದಂಥದ್ದು ಇದ್ದೇ ಇರುತ್ತೆ. ಎಲ್ಲರೂ ಸಾಲ ಮಾಡಿದ್ದಾರೆ, ಮೋದಿಜಿಯವರು ಸಾಲ ಮಾಡಿದ್ದಾರೆ, ನಾವು ಸಾಲ ಮಾಡಲೇಬೇಕಾಗತ್ತೆ. ಬಹಳ ಜನ ಬಿಜೆಪಿಯವರು ಟೀಕೆ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವ್ರಿಗೆ ಏನೋ ಅಂತ ಅಲ್ಲಲ್ಲ, ಸಾಲಮಯ್ಯ ಅಂತ ಹಾಗೆ ಹಾಕಿದ್ದಾರೆ, ಸಾಲ ರಾಮಯ್ಯ ಅಂತ ಎಲ್ಲ ಹಾಕೊಂಡಿದ್ದಾರೆ. ಅಲ್ಲ ಮರ, ಎಲ್ಲರೂ ಸಾಲನೆ ಮಾಡಿ, ಬಿಜೆಪಿಯವರು ಇಲ್ಲಿದ್ದಾಗಲೂ ಸಾಲ ಮಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಸಹ ಎಷ್ಟು ಲಕ್ಷ ಕೋಟಿ ಅನ್ನೋದು ಅವರ ಹತ್ರನೇ ಕೇಳಬೇಕು. ಅವರು ಸಾಲ ಮಾಡಿದ್ದಾರೆ. ಅವರೇ ರಾಜ್ಯದಲ್ಲಿರುವಂತ ಬಿಹಾರದಲ್ಲಿ ಎಷ್ಟು ಸಾಲ ಮಾಡಿದರೆ ಕೇಳಬೇಕು, ಗುಜರಾತ್ ಅಲ್ಲಿ ಎಷ್ಟು ಸಾಲ ಮಾಡಿದರೆ ಕೇಳಬೇಕು, ಮಹಾರಾಷ್ಟ್ರದಲ್ಲಿ ಎಷ್ಟು ಸಾಲ ಮಾಡಿದರೆ ಕೇಳಬೇಕು. ಅವರಿಗೆಲ್ಲ ಏನ್ ಹೇಳ್ತಾರೆ ಇವ್ರು ಕೇಳಬೇಕಲ್ಲ. ಹಾಗಾಗಿ ಸಾಲ ಮಾಡುವುದು ಸಹಜವಾಗಿ ಸರ್ಕಾರದಲ್ಲಿ ಆದ್ಯತೆ ಮೇಲೆ ಮಾಡ್ತಾರೆ. ರಾಜ್ಯ ಸರ್ಕಾರಕ್ಕೆ ನಮಗೆ ಕೊರತೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಏನು ಹಿಂದೆ GST ಏನ್ ಕಮ್ಮಿ ಮಾಡಿದ್ರು, ಇಷ್ಟು ವರ್ಷ ತಿಂದ್ರು, ಅವ್ರು ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ರು. ಮೊಸರಿಂದ ಹಿಡಿದು ಸಣ್ಣ ಪುಟ್ಟಕ್ಕೆಲ್ಲ GST ಹಾಕಿ ಆವಾಗ ತೆಗ್ದಿಲ್ಲ. 11 ವರ್ಷ GST ತಿಂದ್ಬಿಟ್ಟು ಇವಾಗ ಅದನ್ನ ಮೊನ್ನೆ ರದ್ದು ಮಾಡಿದ್ರು. ನಮಗೆ 15,000 ಕೋಟಿ ರೂಪಾಯಿ ನಮಗೆ ಹೊರೆ ಆಯ್ತು. 15,000 ಕೋಟಿ ರೂಪಾಯಿ ವರ್ಷ ನಮಗೆ ಹೊರೆ ಆಗ್ತಾ ಬಂತು. ಅದು ಸ್ವಲ್ಪ ನಮಗೆ ಕೊಡ್ತಾ ಬಿತ್ತು. ಒಂದು, ಕೇಂದ್ರದಿಂದ ಬರಬೇಕಾಗಿರುವಂತ 31,000 ಕೋಟಿಯಲ್ಲಿ ನಮಗೆ ಬಂದಿರೋದೇ 11,000 ಕೋಟಿ ಬಂದಿದೆ, ಇನ್ನು ಬಾಕಿಯದು ಬರಲಿಲ್ಲ. ಆಮೇಲೆ JJM ಈ ದೇಶದಲ್ಲಿ ನನ್ನ ಕನಸು ಅಂತ ಮೋದಿಜಿ ಅವರು ಹೇಳಿದ್ರು. ನಾನು 24/7 ಕೊಡಬೇಕು, ಈ ರಾಷ್ಟ್ರದಲ್ಲಿ ಎಲ್ಲರಿಗೂ ಕುಡಿಯೋ ನೀರು ಕೊಡಬೇಕು, ಮನೆ ಗರ್ಗರ್ ಪಾನಿ ಅಂತ ಹೇಳಿ ಒಂದು ಯೋಜನೆ. ಬಹಳ ಖುಷಿ ಆಯ್ತು, ನನಗಂತೂ ಭಾರಿ ಖುಷಿ ಆಯ್ತು. ಇರ್ಲಿ, ಅದರ ಒಂದು ಸಾಧನೆ ಇರ್ಲಿ ಅಂತ ಹೇಳಿದ್ರು, ಮಾಡಿದ್ರು. ಆದ್ರೆ ಗರ್ಗರ್ ಯೋಜನೆ ಮಾಡಿರುವಂತ ಏನು JJM ಇಡೀ ರಾಜ್ಯದಲ್ಲಿ 50% ನಾವು ಕೊಡಬೇಕು, 50% ಅವ್ರು ಕೊಡಬೇಕು. ಇವತ್ತಿಗೂ ನಮ್ಗೆ ಆ ದುಡ್ಡು ಬರಲಿಲ್ಲ. ಇವತ್ತಿಗೂ ದುಡ್ಡು ಬರದೆ ನಮ್ಮ ಯೋಜನೆ ಹಾಗೆ ನಿಂತು ಹೋಗಿದೆ. ಹಾಗಾಗಿ ಏನು ಇವರು ರಾಷ್ಟ್ರದಲ್ಲಿ ನಮ್ಮ ಸಾಧನೆ ಅಂತ ಏನು ತೋರಿಸಿದ್ರು
ಆ ಸಾಧನೆ ದುಡ್ಡು ಬಿಡುಗಡೆ ಮಾಡಿದ್ರೆ ಎಲ್ಲ ಚೆನ್ನಾಗುತ್ತೆ. ನಮ್ಮ ಸರ್ಕಾರದ ಎಲ್ಲ ಹಣ ಬಿಡುಗಡೆ ಆಗಿದೆ. ಆದ್ರೆ 50% ಕೊಡುವಂತ ದುಡ್ಡು ಕೇಂದ್ರ ಇವತ್ತಿಗೂ ಬಿಡುಗಡೆ ಮಾಡ್ದಾನೆ. JJM ವರ್ಕ್ ನಮ್ಮಲ್ಲಿ ಎಲ್ಲ ನಿಂತು ಹೋಗಿದೆ, ಎಲ್ಲ ಸ್ಟಾಪ್ ಆಗಿದೆ. ಎಲ್ಲರೂ ಕೇಳಿದ್ರೆ ದುಡ್ಡು ಬಿಡುಗಡೆ ಆಗಲ್ಲ, ನಾವು ಮಾಡಲ್ಲ ಸರ್ ಅಂತ ಕೂತಿದ್ದಾರೆ. ಹಾಗಾಗಿ 50% ಇಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ, 100% ಬೇಕಾಗುತ್ತೆ. ಅದನ್ನ ಆದಷ್ಟು ಬೇಗ ಕೇಂದ್ರ ಸರ್ಕಾರದ ಕಣ್ಣು ತೆರೆದು ಆದಷ್ಟು ಬರಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಈ ಬಡ್ಜೆಟ್ ನಿಜವಾಗ್ಲೂ ಜನಸಾಮಾನ್ಯರಿಗೆ ಬಹುಶಃ ಹಾಸ್ಟೆಲ್ ಇಂದ ಹಿಡಿದು ಪ್ರತಿಯೊಂದು ಮೊರಾರ್ಜಿ ಶಾಲೆಗಳಿಂದ ಹಿಡಿದು, ಹಾಗಾಗಿ KPSC ಶಾಲೆಯಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಸಹ ಎಲ್ಲರದರಲ್ಲೂ ಸಹ ಉತ್ತಮವಾದಂತ ಬಡ್ಜೆಟ್ ಅನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಅಭಿನಂದನೆ. ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಳ್ಳುವುದರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಬದಲಾದ ದಿನಮಾನಗಳಿಗೆ ತಕ್ಕಂತೆ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಜನ್ಮದಿನ ಆಚರಿಸುವಾಗ ತಿರಸ್ಕರಿಸಲು ಆಗುವುದಿಲ್ಲ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದರು. ಸಾಗರದ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಶನಿವಾರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದವರಿಗೆ ಪ್ರಮಾಣಪತ್ರ ವಿತರಿಸಿ ಅವರು ಮಾತನಾಡುತ್ತಿದ್ದರು. ರೋಟರಿ ರಕ್ತನಿಧಿ ಕೇಂದ್ರದ ಗೌರವಾಧ್ಯಕ್ಷೆ ಡಾಕ್ಟರ್ ರಾಜನಂದಿನಿ ಕಾಗೋಡು ಹಾಗೂ ಬಿಜೆಪಿ ನಗರ ಮಂಡಲಾಧ್ಯಕ್ಷ KR ಗಣೇಶ್ ಪ್ರಸಾದ್ ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಯಲಕುಂದ್ಲಿ, ಪರಶುರಾಮ್, ಅರುಣ್ ಕೊಗ್ವೆ, ಹರೀಶ್ ಮೂಡಳ್ಳಿ, BT ರವೀಂದ್ರ, ಸತೀಶ್ ಕೆ, ಗಾಯತ್ರಿ ಮಲ್ಲೇಶಪ್ಪ, ಮೈತ್ರಿ ಪಾಟೀಲ್ ಇನ್ನಿತರರು ಹಾಜರಿದ್ದರು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ, ಗಣಪತಿ ದೇವಸ್ಥಾನಕ್ಕೆ ನಮ್ಮ ಮನೆಯಲ್ಲೇನೋ ಪೂಜೆ ಕೊಟ್ಟಿದ್ರು, ಪೂಜೆ ಮುಗಿಸಿದ್ರು. ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ಹೋಗಿ ಅಲ್ಲಿ ಹೋದರೆ ಬಂದೆ. ನಾವು ಪೂಜೆ ಅಂತ ತಿಳ್ಕೊಂಡು ಇವರೆಲ್ಲ ಸೇರಿ 1 ಲಕ್ಷ ರೂಪಾಯಿ ದೇವರಿಗೆ ಕೊಟ್ಟರು ಅದು ನೋಡಿದೆ. ಆಮೇಲೆ ಇದಕ್ಕೆ ಹೋಗಿದ್ವಿ, ನಮ್ಗೆ ಅತ್ಯಂತ ಪ್ರಿಯವಾದ ಗೋವು. ಅಲ್ಲಿ ಹೋದಾಗ ಅಲ್ಲೂ ತುಂಬ ಸಂತೋಷ. ಅಲ್ಲಿ ಸುಮ್ಮನೆ ಸ್ವಲ್ಪ ಕೂತ್ಕೊಂಡ್ವಿ. ಅಲ್ಲೆಲ್ಲ ಬಂದಿದ್ರು ಹೆಣ್ಮಕ್ಳು, ಮಹಿಳಾ ಮೋರ್ಚಾದವರು ಫುಲ್ ಮೇವು ಕೊಟ್ಟಿದ್ದಾರೆ. ಗೋ ಪೂಜೆ ಮಾಡಿ ಬಂದಿದ್ವಿ. ಈಗ ಇಲ್ಲಿ ಬಂದರೆ ಇಲ್ಲೂ ಜನ ಸೇರಿದ್ದಾರೆ. ಇದು ರಕ್ತದಾನ ಮಾಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ. ಈಗ ಗಿಣಿಗೌಡರು ನಮ್ಮ ಹುಳೆಹಳ್ಳಿಲಿ ಸಿಹಿ ಊಟ ನಮ್ಮ ಸ್ನೇಹಿತರು ಇಟ್ಕೊಂಡಿದ್ದಾರೆ. ಹತ್ತಾಳದಲ್ಲಿ 6 ಗಂಟೆಗೇನೋ ಬರಬೇಕು ಅಂತೇಳಿ ಬಂದರೆ ಅಲ್ಲೂ 200-300 ಜನ ಸೇರ್ಕೊಂಡು ಏನೇನೋ ಮಾಡ್ತಾರೆ. ನಾನು ಹೇಳಿದ್ರೆ ಕೇಕ್ ಕಟ್ ಮಾಡೋದೆಲ್ಲ ನಮ್ಮ ಸಂಸ್ಕೃತಿ ಏನಲ್ಲ, ಅದು ಸಂತೋಷಕ್ಕೆ ಮಾಡ್ತಾಯಿದ್ದಾರೆ. ಅದಾದಮೇಲೆ ಕೊನೆಯ ಹಳ್ಳಿ ನಮ್ಮದು ಈ ಕ್ಷೇತ್ರದ ಬೆಳ್ಳೂರು ಅಂತಿದೆ. ಬೆಳ್ಳೂರಲ್ಲಿ ರಾತ್ರಿ ಅಲ್ಲಿ ನಮ್ಮ ಬನ್ನಿ ಅಂತ ಹೇಳಿದ್ದಾರೆ, ಅಲ್ಲಿಗೂ ಹೋಗಿ ಬರ್ತೀವಿ. ಇದು ನನಗೊಂದು ಹೊಸ ವಿಷಯ, ಹೊಸ ಅನುಭವ. ಎಲ್ಲ ಮನೆಯವರು ಮಕ್ಕಳು ಫೋನ್ ಮಾಡ್ತಿದ್ರು. ಇವತ್ತೊಂದು 458, 459 ಈಗೆಷ್ಟಾಯಿತು ಅಷ್ಟು ಮಿಸ್ಡ್ ಕಾಲ್ ಇದೆ. ಎಲ್ಲ ರೆಡಿ ಕಾಲ ಬರ್ತವೆ. ನೀವು ನಾನೊಂದು 200-300 ಜನಕ್ಕೆ ಮಾತಾಡಿದೆ ಅಷ್ಟೇ. ಇನ್ನೂ ಹಂಗೆ ಇದೆ. ಹೀಗೆ ಮಾಡಿದ್ದಾರೆ. ಈಗ ಯಾಕಾಯಿತು ಅಂತ ನಾನು ಸುಮಾರು ಈಗ ಒಂದು ಅಲ್ಲಿಂದ ಯೋಚನೆ ಮಾಡ್ತಾ ಬಂದೆ. ಯಾಕಂದರೆ ಬೇರೆ ಬೇರೆ ಬರ್ತಡೆಗಳನ್ನು ಅದ್ದೂರಿಯಾಗಿ ಮಾಡ್ತಾರೆ. ಅದನ್ನು ನೋಡಿ ಇವರು ನಾವು ಮಾಡಬೇಕು ಅಂತ ಇವ್ರಿಗೆ ಅನಿಸಿದೆ. ನಾನು ಅದ್ದೂರಿಗೆಲ್ಲ ಇಲ್ಲ ಕೊಟ್ಟಾಗ ನಾನು ಆಸೆ ಏನು ನಾವು ಇದು ಹಿನ್ನೆಲೆಯಿಂದ ಬಂದವರಲ್ಲ. ಅದು ಕಾಲ ಬದಲಾಗಿದೆ, ಮಾಡಿದ್ದಾರೆ. ಒಂಥರ ಇದು ಹೊಸ ಅನುಭವ ನನಗೆ. ಸಣ್ಣಕ್ಕೆ ಮಾಡಿದ್ವಿ. ನನ್ನ ಮಗಳು ಬರ್ತಡೇ ಮಾಡ್ತಿದ್ವಿ, ಹೋಗಿ ಅಂಗವಿಕಲ ಶಾಲೆಗೆ ಹೋಗಿ ವರ್ಷ ದುಡ್ಡು ಕೊಡ್ತಿದ್ವಿ, ಯಾವ್ದಾದ್ರು ಒಂದು ಅಂಗವಿಕಲ ಶಾಲೆಗೆ. ಮತ್ತು ಮತ್ತೊಂದು ಅಂಗವಿಕಲ ಒಂದು ಗೋಶಾಲೆಗೆ ಪ್ರತಿ ವರ್ಷ ಅವರವರೇ ಕೊಡ್ತಾರೆ. ನಾನು ಬೆಂಗಳೂರಲ್ಲಿ ಇರ್ತಿದ್ದೆ. ಇವತ್ತು ಹೊಸನಗರದಾಗ ಕೂಡ ನಮ್ಮ ನೆಚ್ಚಿನ 2 ಗೋಶಾಲೆಗಳಿವೆ. ಒಂದು ರಾಮಚಂದ್ರಪುರ, ಅಲ್ಲಿಗೂ ಗೋಶಾಲೆಗಳಿಗೆ ಮೇವನ್ನು ಕೊಡೋದು ಯಾವಾಗಲೂ ಕೊಡ್ತಿದ್ರು ಅವರು. ನಾನೇನು ಹೇಳ್ತಿರಲ್ಲ, ಕೊಟ್ಟಿದ್ರು. ಇಲ್ಲೂ ಕೊಡ್ತಿದ್ರು. ಈ ವರ್ಷ ಸ್ವತಃ ನಾನೇ ಇರಬೇಕು ಅಂತ ಹೇಳಿದ್ರು. ನನಗೆ ಇದು ಗೊತ್ತಿಲ್ಲ. ನಿನ್ನೆ ಒಂದು 6 ಕಾರ್ಯಕ್ರಮಗಳಿತ್ತು, ಶುಭ ಕಾರ್ಯ. ಹುಟ್ಟುಹಬ್ಬದ ದಿವಸ ನಮ್ಮ ಯುವ ಮೋರ್ಚಾದವರು ರಕ್ತದಾನದ ಶಿಬಿರವನ್ನು ಇಟ್ಕೊಂಡಿದ್ದಾರೆ. ಇದು ಎಷ್ಟು ಮುಖ್ಯ ಅಂತ ಯುವಕರಿಗೆ ಗೊತ್ತು. ಯಾಕಂದರೆ ಫೋನ್ ಹೋಗೋದು ಅವರಿಗೆ. ಯಾರಿಗೆ ರಕ್ತ ಬೇಕು ಅಂದಾಗ ನಮಗೆ ರಿಪ್ಲೇಸ್ಮೆಂಟ್ ಬೇಕು ಅಂದರೆ ಒಂದೇ ಈ ಯುವ ಮೋರ್ಚಾದವರಿಗೆ ಫೋನ್ ಹೋಗೋದು. ಇವತ್ತು ಅವರು ಮುಂದಾಳತ್ವದಲ್ಲಿ ಇವತ್ತು ರಕ್ತದಾನ ಶಿಬಿರ ನಡೀತಾ ಇದೆ. ಅವರಿಗೆಲ್ಲ ಭಾಳ ಹುಮ್ಮಸ್ಸಿದೆ, 100 ವಾಟ್ ಮಾಡಲೇಬೇಕು ಅಂತ. ಆ ಅಭಿಮಾನಿಗಳ ಪರವಾಗಿ ಹಾಗೂ ನಮ್ಮ ರಕ್ತ ಕೇಂದ್ರದ ಪರವಾಗಿ ಹತ್ತಾಳು ಹಾಲಪ್ಪ ಅವರಿಗೆ 100 ಕಾಲ ಬಾಳಿ ನಮ್ಮ ಜನಸೇವೆ ಮಾಡುವಂಥ ಅವಕಾಶ ದೇವರು ಕಲ್ಪಿಸಲಿ ಅಂತ ಹೇಳಿ ನಾವು ಆಶಯ ಮಾಡ್ತೀವಿ ಸರ್. ಇದರಲ್ಲಿ ಇದೊಂದು ಅರಿವು ಮುಟ್ಟಿದೆಯಲ್ಲ, ನಮ್ಗೆ ಅದೇ ಸಂತೋಷ. ಯಾಕಂದರೆ ನಾನು ಬಹಳಷ್ಟು ಈಗ ಮಹಿಳೆಯರಿಗೆ ಕೊಡಿ ಅಂತ ಹೇಳಿ ಮಾಡ್ತಾನೇ ಇದ್ದೇನೆ ಪ್ರಯತ್ನ, ಬಿಡಲ್ಲ. ನಾನು ಕೊಡ್ತಾ ಇರ್ತೀನಿ, ನಾನು ಮಹಿಳೆಯರಿಗೂ ಕೊಡುವಂಥ ಪ್ರೇರೇಪಣೆ ಮಾಡ್ತಿರ್ತೀನಿ. ಅದು ಯುವಕರು
ಯಾಕಂದರೆ 35% ನಮ್ಮ ದಾನಿಗಳು ಪುರುಷರೇ. ಅದರಲ್ಲೂ ಈಗ ನಮ್ಮ ಯುವಕರು ಮುಂದೆ ಬರೋದು ನಮಗೆ ಬಹಳ ಸಂತೋಷ ಇದೆ. ಇದೇ ರೀತಿಯಾಗಿ ನಿಮ್ಮ ಜೀವನ ಪರ್ಯಂತ ಜನ ಕಾಳಜಿ ಇರಲಿ, ಜನರ ಪರವಾಗಿ ನಿಮ್ಮ ಕಾಳಜಿ ಇದೆಯಲ್ಲ ಅದು ಪ್ರಶಂಸನೀಯ ಅಂತ ಹೇಳಬೇಕು. ಹಾಗೆ ನಿಮ್ಮ ಒಂದು ವೈಯಕ್ತಿಕ ಆರೋಗ್ಯವನ್ನು ಇದು ಕಾಪಾಡುತ್ತೆ ರಕ್ತದಾನದಿಂದ. ಹಾಗೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ನಿಮ್ಮ ಆರೋಗ್ಯ ಇದು ಕೊಡೋದ್ರಿಂದನೂ ಚೆನ್ನಾಗಾಗುತ್ತೆ. ಹಾಗೆ ನಮಗೆ ನೀವು ಕೊನೆಯವರೆಗೆ ನಮಗೆ ರಕ್ತದಾನದ ದಾನಿಗಳ ಲಿಸ್ಟಲ್ಲಿ ನೀವು ಪರ್ಮನೆಂಟಾಗಿ ನಮ್ಗೆ ಇರಬೇಕು. ನಿಮ್ಮಿಂದಲೇ ನಾವು ಈ ಬ್ಲಡ್ ಬ್ಯಾಂಕ್ ನಡೆಯೋಕ್ಕೆ ಒಂದು ಪ್ರೇರೇಪಣೆ. ಯುವಕರಿಗೆ, ಎಲ್ಲ ಯುವಕರಿಗೆ, ಇವತ್ತು ಯುವ ಮೋರ್ಚಾದ ಎಲ್ಲ ಇಬ್ಬರು ಅಧ್ಯಕ್ಷರುಗಳಿಗೂ ಹಾಗೂ ಎಲ್ಲ ಯುವ ಮೋರ್ಚಾದ ತಂಡಕ್ಕೆ ನಾನು ಆಭಾರಿಯಾಗಿದ್ದೀನಿ. ರಕ್ತ ಕೇಂದ್ರದ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ರಾಜ್ಯದ ಮಾಜಿ ಸಚಿವರಾಗಿರ್ತಕ್ಕಂಥ ಹರ್ತಾಳ್ ಹಾಲಪ್ಪನವರ ಜನ್ಮದಿನ ಕಾರ್ಯಕ್ರಮ ಸಂದರ್ಭದಲ್ಲಿ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಮಾನ್ಯ ಹಾಲಪ್ಪನವರು ಈ ರೀತಿಯಲ್ಲಿ ಹುಟ್ಟಿದ ಹಬ್ಬಗಳನ್ನು ಬಹಳ ವಿಜೃಂಭಣೆಯನ್ನು ಆಚರಿಸ್ತಕ್ಕಂಥದ್ದು ಕಡಿಮೆ. ಆದರೆ ಎಲ್ಲ ಅಭಿಮಾನಿಗಳ ಒಂದು ಒತ್ತಾಯದ ಮೇರೆಗೆ ಇವತ್ತು ಬೆಳಗ್ಗೆ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಪೂರೈಸಿ ನಂತರದಲ್ಲಿ ಎಲ್ಲ ನಮ್ಮ ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದೇಣಿಗೆಯನ್ನು ಕೊಟ್ವಿ. ಅದರ ನಂತರ ಅವರ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಗೋವು ಪುಣ್ಯಕೋಟಿ ಗೋಶಾಲೆಗೆ ತೆರಳಿ ಅಲ್ಲಿ ಮಹಿಳಾ ಮೋರ್ಚಾದ ಗ್ರಾಮಾಂತರ ಮಂಡಲದ ಮಹಿಳಾ ಮೋರ್ಚಾದವರು ಒಂದು ಗೋವುಗಳಿಗೆ ಮೇವಿನ ಒಂದು ವಿತರಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಮಾನ್ಯ ಗೋಪೂಜೆಯನ್ನು ನೆರವೇರಿಸಿ ಆ ಒಂದು ಮೇವು ವಿತರಣಾ ಕಾರ್ಯಕ್ರಮದಲ್ಲೂ ಕೂಡ ಅವರು ಪಾಲ್ಗೊಂಡಿದ್ದರು. ಹಾಗೆ ನಂತರದಲ್ಲಿ ನಮ್ಮ ಯುವ ಮೋರ್ಚಾ ಸಾಗರ ನಗರ ಮತ್ತು ಗ್ರಾಮಾಂತರ ಯುವ ಮೋರ್ಚಾ ನಮ್ಮ ಅರುಣ್ ಕುಗ್ವೆ ಮತ್ತು ಪರಶುರಾಮ್ ಮತ್ತು ನಮ್ಮ ಹರೀಶ್ ಮುರಳಿ ಅವರ ಇಡೀ ತಂಡದ ಒಂದು ನೇತೃತ್ವದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಈಗಾಗಲೇ ಸುಮಾರು 60ಕ್ಕೂ ಹೆಚ್ಚು ರಕ್ತದಾನಿಗಳು ರಕ್ತದಾನವನ್ನು ಮಾಡಿದ್ದಾರೆ. 100ನ್ನು ಮುಟ್ಟಲೇಬೇಕು ಅಂತಕ್ಕಂಥ ಒಂದು ಗುರಿ ಕೂಡ ಅವರದ್ದಿದೆ. ಈ ರೀತಿಯಲ್ಲಿ ಒಂದು ಅತ್ಯಂತ ಸರಳವಾಗಿ ಮತ್ತು ಸಮಾಜಮುಖಿಯಾಗಿ ಈ ಒಂದು ರಕ್ತದಾನ ಶಿಬಿರ ಹಾಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ನಮ್ಮ ನಾಯಕರು ಪಾಲ್ಗೊಂಡಿದ್ದಾರೆ. ಅವರ ಒಂದು ಮುಂದಿನ ರಾಜಕೀಯ ಜೀವನ ಅತ್ಯಂತ ಯಶಸ್ವಿ ಆಗಲಿ ಮತ್ತು ಮತ್ತೊಮ್ಮೆ ಈ ಒಂದು ಕ್ಷೇತ್ರದ ಶಾಸಕರಾಗಿ ಸಚಿವರಾಗಿ ಬರಲಿ ಅಂತ ಹೇಳಿ ರಾಜ್ಯ ಬಜೆಟ್ ಸಾಲ ಮಾಡಿ ತುಪ್ಪ ತಿನ್ನು ಎನ್ನುವಂತೆ ಇದೆ. ವಿಪರೀತ ಸಾಲ ಮಾಡಿಕೊಂಡು ಪ್ರತಿ ವರ್ಷ 70ರಿಂದ 80 ಸಾವಿರ ಕೋಟಿ ರೂಪಾಯಿ ಬಡ್ಡಿ ಕಟ್ಟಿ ಸಿದ್ದರಾಮಯ್ಯ ಅವರು ಸರ್ಕಾರ ನಡೆಸಲು ಸಾಧ್ಯವೇ ಇಲ್ಲ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ವ್ಯಾಖ್ಯಾನಿಸಿದ್ದಾರೆ. ಸಾಗರದ ಉಪವಿಭಾಗೀಯ ಆಸ್ಪತ್ರೆ ಬಳಿ ಬಿಜೆಪಿ ಮತ್ತು ಹರತಾಳು ಹಾಲಪ್ಪ ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸಿದ್ದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಗಣೇಶ್ ಪ್ರಸಾದ್, ದೇವೇಂದ್ರಪ್ಪ, ಅರುಣ್ ಕೊಗ್ವೆ, ಹರೀಶ್ ಮೂಡಳ್ಳಿ, ಮೈತ್ರಿ ಪಾಟೀಲ್, ಗಾಯತ್ರಿ ಮಲ್ಲೇಶಪ್ಪ, ಬಿಟಿ ರವೀಂದ್ರ ಇನ್ನಿತರರು ಹಾಜರಿದ್ದರು. 8.5 ಲಕ್ಷ ಕೋಟಿ ಸಾಲ ಹೋದ್ರು ಆಗಿದೆ. ಇದರಲ್ಲಿ ಸಿದ್ದರಾಮಯ್ಯವ್ರ ಪಾಲೆ 6 ಲಕ್ಷ ಕೋಟಿ ಸಾಲ ಮಾಡಿ ತುಪ್ಪ ತಿನ್ನೋದಾಗಿದೆ. ಸಾಲ ಮಾಡಿ ಚಾರ್ವಾಕನ ಫಿಲಾಸಫಿ ಅಂತೀವಿ, ನಾವೆಲ್ಲ ಓದಿದ್ವಿ, ಸ್ವಲ್ಪ ನಾವು ಓದಿದ್ವಿ ಕೆಲವರಾದ್ರು. ಚಾರ್ವಾಕನ ಫಿಲಾಸಫಿ ಸಾಲ ಮಾಡಿದ್ರು ತುಪ್ಪ ತಿನ್ನುವಂಥಲ್ಲ ಹಾಗಾಗಿದೆ. ಯಾಕೋ ಸರಿ ಆಗ್ತಿಲ್ಲ. ಮುಂದೆ ಸರ್ಕಾರ ನಡೆಸೋದೇ ಕಷ್ಟ ಆಗ್ತದೆ ಈ ಥರ ಎಲ್ಲ. ಬಡ್ಡಿ ಕಟ್ಟೋಕ್ಕೆ ಸುಮಾರು 70-80 ಸಾವಿರ ಕೋಟಿ ಬೇಕಾಗ್ತದೆ. ಮುಂದೆ 8.5 ಲಕ್ಷಗಳನ್ನು ಟೆಕ್ನಿಕಲಿ ಅವ್ರು ಏನು ಹೇಳ್ತಾರೆ, ನಾನು ಒಂದು ಲಿಮಿಟೇಷನ್ಲೇ ಮಾಡಿದ್ದೀನಿ ಅಂತ ಹೇಳ್ತಾರೆ. 26% ಸಾಲ ಮಾಡ್ಬೋದು ಅಂತಿದ್ದಾರೆ. ಅದು ಟೆಕ್ನಿಕಲಿ ಅದು ಸಾಲ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಈ ಥರ ಸಾಲ ಮಾಡಿ ಏನೇನೋ ಯೋಜನೆಗಳನ್ನು ಮಾಡೋದು. ಹಾಗೆ ಶಿವಮೊಗ್ಗ ಜಿಲ್ಲೆಗೇನು ಅಂಥ ಯಾವ ಯೋಜನೆಗಳು ಬಂದಂಗೆ ಕಾಣಲಿಲ್ಲ. ಯಾವುದೋ ಒಂದೆರಡು ಕೆರೆ ಯಾವುದೋ ತುಂಬಿಸೋ ಯೋಜನೆ ಸೊರಬಕ್ಕೆ ಬಂದಿದೆ. ಸಾಗರದಲ್ಲಿ ಯಾವುದೋ ಕೆರೆ ಅದು ಶಿರ್ವಾಳ ಏತ ನೀರಾವರಿ ಅಂತ ಕೇಳ್ಪಟ್ಟಿದ್ದೀನಿ, ಗೊತ್ತಿಲ್ಲ, ನಾನು ಅಧ್ಯಯನ ಮಾಡಬೇಕು. ಶಿರ್ವಾಳದಾಗ ಏತ ನೀರಾವರಿ ಮಾಡಿ ಬಳಿ ಅಂಥದ್ದು ಯಾವುದಿಗೆ ಗೊತ್ತಿಲ್ಲ ಅಂತ ಕೇಳ್ಪಟ್ಟೆ. ನಾನು ಬೆಂಗಳೂರಿಗೆ ಮಾಡಿದ್ರೆ ಗೊತ್ತಿಲ್ಲ, ನಾನು ಗಮನದಲ್ಲಿಲ್ಲ. ಆ ಥರ ಅಂಥ ಯಾವುದೇ ಯೋಜನೆಗಳು ಘೋಷಣೆ ಆದಂಗೆ ಕಾಣಲಿಲ್ಲ ಶಿವಮೊಗ್ಗ ಜಿಲ್ಲೆ ಮಟ್ಟಿಗೆ. ಮತ್ತು ಮಾಮೂಲಿ ಸ್ವಲ್ಪ ಯಾವುದು ಬಡ್ಡಿ ಮನ್ನಾ ಮಾಡಿವೆ ಅಂತ ಹೇಳಿದ್ದಾರೆ. ಯಾರಿಗೆ ಅಲ್ಪಸಂಖ್ಯಾತ ನಿಗಮಗಳಿಗೆ ಬಡ್ಡಿ ಮನ್ನಾ ಮಾಡೋಕ್ಕೆ ಅಸಲೇ ಕಟ್ಟಲ್ಲ ಅವರು. ಯಾರು ಕಟ್ತಾರೆ ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಈ ಥರ
ಮಾಡಬೇಕು. ಸುಮ್ಮನೆ ಅವ್ರು ನಿಮ್ಗೆ ಸಹಾಯ ಮಾಡಿದ್ವಿ ಅಂತೇಳಿ ಅವ್ರು ಕಟ್ಟೋರಿಗೆ ಹೇಳಿದ್ರೆ ಅಡ್ಡಿಲ್ಲ, ಅವ್ರು ಕಟ್ಟೋರೇ ಅಲ್ಲಲ್ಲ ಕೆಲವು ಯೋಜನೆಗಳಲ್ಲಿ ಕಟ್ಟೋರೇ ಅಲ್ಲ, ಎಲ್ಲರಿಗೂ ಮಾಡಬೇಕಾಗಿತ್ತು. ಈ ಥರ ಬಜೆಟ್ ಕಷ್ಟ ಇದೆ. ರಸ್ತೆಗಳ ಅಗತ್ಯ ಇದೆ. ಈ ಊರಿಗೆ ಈ ಕಲ್ಪನೆ ಮಾಡಿರಲಿಲ್ಲ ಅವ್ರ ಕಾಲ ಅಂಥದ್ದಲ್ಲ. ಈಗ ಬಂದು ನನ್ನ ಜೊತೆಗೆ ಶಾಸಕರಾದವರು ಯಾವ ರಸ್ತೆ ಡಬಲ್ ರೋಡ್ ಮಾಡಿದ್ದಾರೆ. ಈಗ ನಾನು ಮಾಡಿದ್ದೀನಿ ಈ ಊರಾಗೆ ಜೋಗ ರೋಡು, ಶಿವಮೊಗ್ಗ ರೋಡು ಒಂದೇ ರೋಡು. ನಾವು ಹೇಳೋದು ನಮ್ಮ ಭಾಷೆಗೆ ಭೀಮನಕೋಣೆ ರೋಡು, ಸೊರಬ ರೋಡು, ಕೆಳದಿ ರೋಡು, ಬೈಪಾಸ್ ರೋಡು, ತ್ಯಾಗತ್ತಿ ರೋಡು, ವಿಪನ್ಪೇಟೆ ರೋಡು, ಇವೆಲ್ಲದಕ್ಕೆ ಆದೇಶ ಇದೆ, ಕೊಡ್ತೀನಿ ಏನ್ರಿಂದ ಆಯಿತು, ಹೇಗೆ ಸ್ಯಾಂಕ್ಷನ್ ಆಯಿತು ಅಂತ. ಇವ್ರಿಗೆ ಕಲ್ಪನೆಯೇ ಇಲ್ಲ ಈಗಿನ ಶಾಸಕರಿಗೆ ಈ ಬಗ್ಗೆ ಒಂದು ಮಾಡಬೇಕು ಅಂತ. ಇನ್ನೊಂದು ಗೊತ್ತಿರಲಿ, ಆದೇಶ ಕೊಡ್ತೀನಿ ನಿಮಗೆ 4 ಕೋಟಿ 80 ಲಕ್ಷ ದುಡ್ಡಿದೆ ಅಂತಾರೆ. ಯಾವ ದುಡ್ಡು ಹೇಳಿ? ನೀವು ಬೆನ್ನತ್ತಿದ್ದು ಟಾಗೋರ್ ಕಲ್ಚರಲ್ ಕಾಂಪ್ಲೆಕ್ಸ್ದು ರಾಜ್ಯ ಸರ್ಕಾರದ ಪಾಲನ್ನು ಆಗ ತಂದು AC ಅಕೌಂಟಾಗಿ ಇಟ್ಟಿವಿ, ಕಮಿಷನ್ ಅಕೌಂಟಾಗಿ. ಆ ದುಡ್ಡು ಸ್ಯಾಂಕ್ಷನ್ ಮಾಡೀನಿ ಅಂತಾರೆ. ದಾಖಲೆ ಕೊಡಿ ಅಂತ ಕೇಳಿ ಯಾರು? ದಾಖಲೆ ಇಲ್ಲ, ನನ್ನ ಹತ್ರ ಇದೆ ದಾಖಲೆ. 11 ಕೋಟಿ ದುಡ್ಡು ಸೊರಬ ರೋಡ್ ಹೆಂಗೆ ಇದೆ ಇನ್ನೂ AC ಅಕೌಂಟೆಲ್ಲ. ನಾನು ರೌಡಿಸಮ್ ಮಾಡಲ್ಲ. ನಾವು ರೌಡಿಸಮ್ ಮಾಡಿ ಅರ್ಧ ಮಾಡಿದ್ವ? ಯಾಕೆ ಲೈಟ್ನ ಬಿಚ್ಚಿದ್ದಾರೆ ಎಲ್ಲಿ? ಗಣಪತಿ ಕೆರೆ ಹತ್ರ, ಗಣಪತಿ ಕೆರೆದು ಅದು ಏನು ಅಲ್ಲಿ ಏನು ತೊಂದರೆ ಆಗಿತ್ತು? ಅದನ್ನು ಪೂರ್ತಿ ಅಲ್ಲಿ ಹಾಕ್ಬೇಕು. ಇಡೀ ದೇಶದಲ್ಲಿ ಅದು ಹಾಕ್ತಾ ಇದ್ದಾರೆ, ಇದು ಮಾತ್ರ ಬೇರೆ ಹಾಕ್ತಾ ಇತ್ತು. ದೇಶದಲ್ಲಿ ಅದು ಈ ಕಾಲದ ಉತ್ಕೃಷ್ಟವಾದ್ದು, ಅಗತ್ಯ ಇರೋದು ಅಂತ ಇಡೀ ದೇಶದಲ್ಲಿ. ಅದು ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಹಾಕ್ಯಾರ, ಎಲ್ಲ ಊರಿಗೆ ಹೋದ್ರೆ ಕಾಣ್ತದೆ. ಹಾಗಾಗಿ ಡೆವಲಪ್ಮೆಂಟ್ ಡೇಸಲ್ಲಿ ಏನೋ ಮಾಡಿದೆ. ಡೆವಲಪ್ಮೆಂಟ್ ಅಂದರೆ ತನ್ನ ಡೆವಲಪ್ಮೆಂಟ್ ಏನು ಮಾಡಿದ್ರು ಅವರು? ಕಣ್ಣೀರು ಹಾಕಿದ್ರು. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಕಾಸಿಲ್ಲ, 10 ವರ್ಷ ಹಂಗೆ ಅಂತ. ಹೆಂಡತಿ ಖರ್ಚು ಅಳಿಸಿದ್ರು, ಮಗಳ ಖರ್ಚು ಅಳಿಸಿದ್ರು, ತಾನು ಹತ್ತಿದ್ರು, ಬಹಿರಂಗದಾಗ ಹತ್ತು ಕಣ್ಣೀರು ಹಾಕಿದ್ರು. ನಿಮ್ಮ ಹತ್ರ ನನ್ನ ಹತ್ರ ದಾಖಲೆ ಇಲ್ಲ, ಯಾರೋ ಹತ್ರ ಇದೆ, ಅದು ನಿಮ್ಮ ಹತ್ರ ಇದೇ ಮಾರಿಕಾಂಬ ದೇವಸ್ಥಾನದಾಗ ಏನು ಹೇಳಿದರು? ಟೇಂಕರ್ ನಾನು ಹಾಲಪ್ಪ ಅವನು ಇವನು ಅಂತಿದ್ದ. ನಾನು ಮಾತ್ರ ಅವ್ರು ಬಹುಮತ ಕೊಟ್ಟೆ, ಗೌರವ ಕೊಟ್ಟೆ ಮಾತಾಡ್ತೀನಿ, ಅಣ್ಣ ಅಂತಲೇ ಹೇಳ್ತೀನಿ ಅಂತ ನಿಮ್ಗೆ ಯಾವುದೋ ಒಂದು ಪೇಪರ್ ದಾಖಲಾಗಿದೆ. ಮಾರಿಕಾಂಬ ದೇವಸ್ಥಾನದ ಪೂಜೆ ಮಾಡಿ ಹೋಗೋ ವರ್ಷಕ್ಕೆ ಎಲೆಕ್ಷನ್ ಟೈಮ್. ಈಗ ಟೇಂಕರ್ ಎಷ್ಟು, ಏನು ಕತೆ, ಅವ್ರ ಖರ್ಚು ಎಷ್ಟು, ವೆಚ್ಚ ಎಷ್ಟು, ಅವರ ಆಸ್ತಿ ಖರೀದಿ ಎಷ್ಟು, ಏನು ವ್ಯಾಪಾರ ಇದೆ ಅವರಿಗೆ? ನನಗೆ ವ್ಯಾಪಾರ ಇದೆ, ನನ್ನ ಮಗ ವ್ಯಾಪಾರ ಮಾಡ್ತಾನೆ, ನಮ್ಮದೇ ಕಂಪ್ನಿ ಇದೆ. ಕಂಪ್ನಿಯವರೇ ನನಗೆ ರೇಂಜ್ ರೋವರ್ ಕೊಡಿಸಿದ್ದಾರೆ. ಅದ್ರಲ್ಲಿ ತಗೊಬರಲ್ಲ ಅಷ್ಟೇ, ನಾನು ಓಡಾಡೋದು ನನಗೆ ಅಂತ ಈ ತಿಮ್ಮಪ್ಪನವ್ರು ನೋಡಿ ಆ ಥರ ನನ್ನ ಲೈಫ್ ಸ್ಟೈಲು. ಅದೊಂದು ಗಾಡಿ ಆದರೆ ಹೋಗಿ ಮುಟ್ಟಿದ್ರೆ ಆಯಿತು ಅಂತ. ಪುರದಲ್ಲಿ ಅಂಬ್ಲಿಗೋಳ ಡ್ಯಾಮಿಂದ 127 ಹಳ್ಳಿ 8 ಗ್ರಾಮ ಪಂಚಾಯತಿಗೆ ಯೋಜನೆ ಮಾಡಿ 95 ಕೋಟಿ ಮಾಡಿಸಿ ಇಂಪ್ಲಿಮೆಂಟ್ ಮಾಡಿಸಿ ಟ್ಯಾಂಕ್ ಕಟ್ಟಿ 333 ಕಿಲೋಮೀಟ್ರ್ ಪೈಪ್ ಲೈನ್ ಹಾಕಿದ್ದೀವಿ, ಹಾಕಿ ನೀರು ಕೊಟ್ಟಿದ್ದೀವಿ. ಅದನ್ನು ಹಾಕಿದ್ದಾರೆ, ಆದೇಶ ಸಂಖ್ಯೆ ಹಾಕಿದ್ದೀವಿ. ಇಲ್ಲಿದ್ರೆ ಅವ್ರು ಮಾಡಿದ್ದು, ಇವ್ರು ಮಾಡಿದ್ದು, ತಿಮ್ಮಪ್ಪನವ್ರು ಮಾಡಿದ್ರು ಅಂತಾರೆ. ಇಲ್ಲಿದ್ರೆ ತಿಮ್ಮಪ್ಪನವ್ರಿಗೆ ಹೇಳಿಲ್ಲ, ಇವ್ರು ಹೇಳ್ತಾರೆ ನಾವು ಮಾಡಿದ್ದು ಅಂತ. ನಾ ಮಾಡಿ ಏನು ಮಾಡಿಲ್ಲ. ಈಗ ಸಾಗರಕ್ಕೊಂದು 13 ಗ್ರಾಮ ಪಂಚಾಯತಿ 337 ಹಳ್ಳಿಗೆ ಮಾಡಿದ್ದೀವಿ. ಇನ್ನೊಂದು ತಿಂಗಳಲ್ಲಿ ಉದ್ಘಾಟನೆ ರೆಡಿ ಇದೆ. ಅದು ಚೌಕಾಸಿ ನಡೆದಿದೆ, ಬೇರೆ ಹೇಳ್ತೀವಿ. ಅದಕ್ಕಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ. 127 ಕೋಟಿ ರೂಪಾಯಿ ಗುಬ್ಗೋಡಲ್ಲಿ ಮಾಡ್ತಾಯಿದ್ವಿ. ಅಕ್ರೆ ಹತ್ರ ಗುಬ್ಗೋಡು ಮಾಡಿದ್ದೀವಿ. ಅದು ನಡೀತಾ ಇದೆ. ಅದನ್ನು ಎಂದು ನಾನು ಲೆಟ್ರ್ ಹೋಯಿತು, ಎಂದು ಸ್ಯಾಂಕ್ಷನ್ ಆಯಿತು, ಎಂದು ತಾಂತ್ರಿಕ ಒಪ್ಪಿಗೆ ಆಯಿತು, ಎಂದು ಟೆಂಡ್ರಿಗೆ ಹೋಯಿತು, ಎಂದು ಟೆಂಡರ್ ಆಯಿತು, ಟೆಂಡರ್ ಓಪನ್ ಯಾವತ್ತಾಯಿತು, ಯಾರಿಗೆ ಆಯಿತು, ಆ ಕಾರ್ಯಾದೇಶ ಕೊಟ್ಟು ಡೇಟು, ಇದೆಲ್ಲ ಇರ್ತದೆ. ಮತ್ತು ಕೇಂದ್ರ ಸರ್ಕಾರದ 60% ಅದು ದುಡ್ಡು ರೆಡಿ ಇತ್ತು, ಹಾಗಾಗಿ ಮಾಡಿದ್ವಿ. ಒಳ್ಳೆ ಕಾಂಟ್ರಾಕ್ಟು ಸಿಕ್ಕಿದ್ದಾರೆ. ಅಂಬ್ಲಿಗಳ ಮಾಡಿದವನೇ ಇದನ್ನು ಕೊಟ್ಟು, ಯಾಕಂದರೆ ಅವ ಅಲ್ಲಿ ಮಾಡಿ ತೋರಿಸಿದೆ ಶೆಟ್ಟಿ, ಇದು ಮಾಡಿ. ಅದೇ ರೀತಿ ಯೋಜನೆ ಇವನಿಗೊಂದು ಹೊಸನಗರಕ್ಕೆ ಮಾಡಿದ್ವಿ. 667 ಹಳ್ಳಿ ಅದು ಚಕ್ರ ಡ್ಯಾಮಿಂದ ಇರ್ತದೆ. ಅದು 200 ಚಿಲ್ಲರೆ ಕೋಟಿ ಇವತ್ತಿಗೂ ಕುಂಡ್ತಾ ಇದೆ. ಶಾಸಕರು ಗಮನಿಸ್ಬೇಕು. ಮಾಡಿ ಎಲ್ಲ ರೆಡಿ ಇಟ್ಟರೆ ನಾನೇ ಮಾಡಿದ್ದು ಅಂತ ತೋರಿಸ್ಬೇಕು. ಇದು ಅಭಿವೃದ್ಧಿಯ ತಿಮ್ಮಪ್ಪನವ್ರಿಗೂ ನಮಗೂ ಈಗಿನ ಶಾಸಕರು ಇರ್ತಕ್ಕಂಥ 3 ಸಾರಿ ಶಾಸಕರು ಇವರು. ನಾನು ಹೇಳ್ತಾ ಇದ್ದೆ 6 ಸಾರಿ ಕಾಗೋಡು ತಿಮ್ಮಪ್ಪನವರು, 3 ಸಾರಿ ಗೋಪಾಲಕೃಷ್ಣ. ಕಾಗೋಡು ತಿಮ್ಮಪ್ಪನವರು 6 ಸಾರಿ ಆದರೆ 2000ನೇ ಇಸ್ವಿವರೆಗೆ ಹೋರಾಟದ ದಿನಗಳು.
ಕಾಗೋಡು ತಿಮ್ಮಪ್ಪನವರು ಹೋರಾಟ ಮಾಡಿಕೊಂಡು ಭೂಮಿ ಅದು ಇದು ಅಂತ ಮಾಡ್ತಾನೆ ಇದ್ರು. ಅದು ಡೆವಲಪ್ಮೆಂಟ್ ಡೇಸ್ ಅಲ್ಲ. ಆಗ ಈ 2000 ನಂತರ ವಿಶೇಷವಾಗಿ ನಾವೆಲ್ಲ ಶಾಸಕರಾಗಷ್ಟೊತ್ತಿಗೆ ದೇಶದ ಜನಾಂಗದ ಚಿಂತನೆ, ಸರ್ಕಾರದ ಚಿಂತನೆ ಬೇರೆ ಆಗಿತ್ತು. ಬೇಕಾದಷ್ಟು ಟ್ಯಾಕ್ಸ್ ಬರ್ತಾ ಇತ್ತು. ಅಭಿವೃದ್ಧಿ ದಿನಗಳು ಸ್ಟಾರ್ಟ್ ಆದವು. ಅಭಿವೃದ್ಧಿ ದಿನಗಳನ್ನು ಉಪಯೋಗಿಸ್ಕೊಂಡು ನಾನು ಹೊಸನಗರದಲ್ಲಿ ಸೈನ್ಸ್ ಕಾಲೇಜ್ ಪ್ರಾರಂಭ ಮಾಡಿದ್ವಿ. ಡಿಗ್ರಿ ಕಾಲೇಜ್ ರಿಪ್ಪನ್ಪೇಟೆಯಲ್ಲಿ ಶುರು ಮಾಡಿದ್ವಿ 2005ರಲ್ಲಿ 4ರಲ್ಲಿ ಸ್ವರ್ಗಕ್ಕೆ ಹೋದೆ. ಆನವಟ್ಟಿಯಲ್ಲಿ ಡಿಗ್ರಿ ಕಾಲೇಜು ಸೋಮನಹಳ್ಳಿಯಲ್ಲಿ 5 ಎಕರೆ ಜಾಗ ಸಂಖ್ಯೆ ಸುಸಜ್ಜಿತವಾದ ಕಟ್ಟಡ ಕಟ್ಟಿಟ್ಟಿದ್ವಿ ಅಲ್ಲಿ. ಆಮೇಲೆ ಅಲ್ಲಿ ಡಬಲ್ ರೋಡ್ ಶುರು ಮಾಡಿದ್ವಿ. ಅಭಿವೃದ್ಧಿ ದಿನಗಳು ಶುರುವಾಗಿತ್ತು, ಅಭಿವೃದ್ಧಿ ಮಾಡಿದ್ವಿ. ಹೀಗೆ ಡೆವಲಪ್ಮೆಂಟ್ ಮಾಡ್ತಾ ಬಂದಿದ್ವಿ. ಇಲ್ಲಿ ಸಾಗರದ ಶಾಸಕನಾದಾಗಲೂ ಕಾಗೋಡು ತಿಮ್ಮಪ್ಪನವರ ಮನಸ್ಥಿತಿ, ಹೋರಾಟ, ಭೂಮಿ, ನಗರ ಸ್ಥಳೀಯ ಸಂಸ್ಥೆ ಮತ್ತು ಪಂಚಾಯತ್ ರಾಜ್ ಚುನಾವಣೆ ನಡೆಸದೆ ಕಾಂಗ್ರೆಸ್ ಪಕ್ಷ ರಾಜೀವ್ ಗಾಂಧಿಯವರ ಆಶಯಕ್ಕೆ ದ್ರೋಹ ಬಗೆದಿದೆ. ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ ಕಲ್ಪನೆಯನ್ನು ಕಾಂಗ್ರೆಸ್ ಪಕ್ಷ ಮೂಲೆಗುಂಪು ಮಾಡಿದೆ ಎಂದು ಕಾಂಗ್ರೆಸ್ ಮಾಜಿ ಜಿಲ್ಲಾಧ್ಯಕ್ಷ ತೀನಾ ಶ್ರೀನಿವಾಸ್ ದೂರಿದ್ದಾರೆ. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸಾಮಾಜಿಕ ಕಾರ್ಯಕರ್ತ ಕುಂಟಗೋಡು ಸೀತಾರಾಮ್ ಮಾತನಾಡಿದರು. ಗೋಷ್ಠಿಯಲ್ಲಿ ಕೃಷ್ಣಮೂರ್ತಿ, ಬಸವರಾಜ್ ಇನ್ನಿತರರು ಹಾಜರಿದ್ದರು. ನಾನು ಸಾಗರ ಪುರಸಭೆಗೆ ಸುಮಾರು 21 ವರ್ಷ ಪುರಸಭೆ ಸದಸ್ಯರು ಮತ್ತು 4 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ. ಮತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ 3 ವರ್ಷ ಜಿಲ್ಲೆಯಲ್ಲಿ. ಇಲ್ಲಿಂದ ಡೆಲ್ಲಿವರೆಗೂ ಪುರಸಭೆ ವಿಚಾರ ಇರ್ಬೋದು, ಪಕ್ಷದ ವಿಚಾರ ಇರ್ಬೋದು, ಎಲ್ಲ ಕಡೆ ಓಡಾಡಿದವರು. ನಮ್ಮ ಕೆಲವು ವಿದ್ಯಮಾನಗಳು ಅತ್ಯಂತ ಗಂಭೀರವಾದ ವಿದ್ಯಮಾನಗಳ ಬಗ್ಗೆ ನಮಗೆ ವಿಷಯ ತಿಳಿಸ್ತಿದ್ದೇನೆ. ರಾಜೀವ್ ಗಾಂಧಿಯವರು ಪ್ರಧಾನಿಯಾಗ ಮೊದಲು ದೇಶಾದ್ಯಂತ ಈ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ರಾಜ್ ಸಂಸ್ಥೆಗಳ ಚುನಾವಣೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಮಾಡ್ತಿದ್ರು. 5, 10, 15, 20 ವರ್ಷ ಆದರೂ ಸಹ ಈ ಚುನಾವಣೆಗಳು ನಡೀತಾ ಇರಲಿಲ್ಲ. ಜೊತೆಗೆ ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಕಾರ್ಪೊರೇಷನ್ಗಳ ಚುನಾವಣೆಯನ್ನು ಸಹ 15-20 ವರ್ಷ ನಡೆಸ್ತಾ ಇರಲಿಲ್ಲ. ಮಹಾತ್ಮ ಗಾಂಧಿಯವರು ಈ ಗ್ರಾಮ ಸ್ವರಾಜ್ಯ ಅನ್ನೋ ಇದನ್ನ ಕಲ್ಪನೆಯನ್ನು ಇಟ್ಕೊಂಡಿದ್ದರು. ಗ್ರಾಮಗಳ ಅಭಿವೃದ್ಧಿ ಆದರೆ, ಕೆಳ ಹಂತದಲ್ಲಿ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ರಾಜೀವ್ ಗಾಂಧಿ ಅವರು ಪ್ರಧಾನಿಯಾದಾಗ ಏನು ಮಾಡಿದ್ರು ಅಂದರೆ, ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಅವಧಿ ಮುಗಿಯೋದ್ರೊಳಗೆ ನಡೆಯುತ್ತೀವಿ. ಇವತ್ತು ಅವಧಿ ಮುಗಿಯುತ್ತೆ ಅಂತ ಹೇಳಿದ್ರೆ 7ನೇ ತಾರೀಕು ಅವಧಿ ಮುಗಿಯುತ್ತೆ ಅಂದರೆ ಹಿಂದಿನ ದಿನಾಂಕದೊಳಗೆ 6ನೇ ತಾರೀಕೊಳಗೆ ಚುನಾವಣೆ ನಡೆದು 7ನೇ ತಾರೀಕು ಅವಧಿ ಮುಗಿದಿರ್ತಕ್ಕಂಥ ದಿನ ಹೊಸಬರಿಗೆ ಅಧಿಕಾರನ ಹಳಬರೇ ಕೊಡಬೇಕು. ಆ ಥರ ಸಂವಿಧಾನದ 73, 74ನೇ ಕಲಮಿಗೆ ತಿದ್ದುಪಡಿ ತಂದರು ರಾಜೀವ್ ಗಾಂಧಿ ಅವರು. ಲೋಕಸಭೆಯಲ್ಲಿ ಮಂಡಿಸಿ, ಈ ಮಸೂದೆಯನ್ನು ಮಂಡಿಸಿ ಕಡ್ಡಾಯವಾಗಿ ದೇಶದಲ್ಲಿ ಚುನಾವಣೆ ನಡೆಯಬೇಕು ಅವಧಿ ಮುಗಿಯೋದ್ರೊಳಗೆ. ಯಾವುದೇ ಕಾರಣಕ್ಕೂ ಆಡಳಿತಾಧಿಕಾರಿಯಿಂದ 1 ದಿನನೂ ಹಾಕಂಗಿಲ್ಲ. ಈ ಗ್ರಾಮ ಪಂಚಾಯತಿ ಅವಧಿಯೆಲ್ಲ ಮುಗಿತು, ಆಡಳಿತಾಧಿಕಾರಿ ಹಾಕಿದ್ದಾರೆ. ಪುರಸಭೆ ಅವಧಿ ಮುಗಿತು, ಆಡಳಿತಾಧಿಕಾರಿ ಹಾಕಿದ್ದಾರೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳ ಚುನಾವಣೆ ಕರ್ನಾಟಕದಲ್ಲಿ 5 ವರ್ಷ ಆಯಿತು, ನಡೆಯಲಿಲ್ಲ. ಇದು ಸಂವಿಧಾನದ ವಿರೋಧಿ ನಡವಳಿಕೆ. ಸಂವಿಧಾನ ತಿದ್ದುಪಡಿ ಆದ್ಮೇಲೆ ಅದನ್ನ ಯಾವುದೇ ಕಾರಣಕ್ಕೂ ತಪ್ಪಂಗಿಲ್ಲ. ಸಂವಿಧಾನದ ವಿರೋಧಿ ನಡವಳಿಕೆ. ಆಮೇಲೆ ಬಿಜೆಪಿ ಸರ್ಕಾರ ಇದ್ದಾಗ 2.5 ವರ್ಷ ಚುನಾವಣೆ ನಡೆಸಲಿಲ್ಲ ಜಿಲ್ಲಾ ಪಂಚಾಯತಿ. ಕಾಂಗ್ರೆಸ್ ಬಂದ ಮೇಲೂ ನಡೆಸಲಿಲ್ಲ. ಇದು ದಿವಂಗತ ರಾಜೀವ್ ಗಾಂಧಿ ಪ್ರಧಾನಿ ಇದ್ರಲ್ಲ, ಪ್ರಧಾನಿಯವರ ಸಿದ್ಧಾಂತ ತತ್ವಕ್ಕೆ ವಿರೋಧ ಇದೆ. ಇದು ಆಭಾಸ ಏನಂದ್ರೆ, ಕಾಂಗ್ರೆಸ್ನವರೇ ರಾಜೀವ್ ಗಾಂಧಿ ದೇಶದಲ್ಲಿ ಒಂದು ಮಹತ್ವದ ಸುಧಾರಣೆ ತರೋದಕ್ಕೆ ಒಂದು ಮಸೂದೆ ತಂದರು. ಆ ಮಸೂದೆಯನ್ನ ಆ ಕಾಲದಲ್ಲಿ ಅವರು ಪ್ರಧಾನಿಯಾದಾಗ ಜಾರ್ಜ್ ಫರ್ನಾಂಡಿಸ್ ವಿರೋಧ ಪಕ್ಷದ ನಾಯಕರಾಗಿದ್ದರು. ಅತ್ಯಂತ ಕಡು ವಿರೋಧಿ ಅವರು ಪಾರ್ಲಿಮೆಂಟಲ್ಲಿ ಹೇಳಿದ್ರು. ಏನಂತ ಹೇಳಿದ್ರು ಅಂದ್ರೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಇವತ್ತು ಐತಿಹಾಸಿಕವಾಗಿ ಒಂದು ಒಳ್ಳೆ ಕೆಲಸವನ್ನು ಮಾಡಿದೆ ಅನ್ನೋ ಮಾತನ್ನ ಜಾರ್ಜ್ ಫರ್ನಾಂಡಿಸ್ ಅವರು ಹೇಳಿದ್ರು. ಈಗ ನಮ್ಮ ರಾಜ್ಯದಲ್ಲಿ
ಎಲ್ಲ ಸ್ಥಳೀಯ ಸಂಸ್ಥೆ, ನಗರ ಸ್ಥಳೀಯ ಸಂಸ್ಥೆಗಳು, ಪಂಚಾಯತ್ ರಾಜ್ ಸಂಸ್ಥೆಗಳ ಅವಧಿ ಮುಗಿದ್ರೂ ಸಹ ಆ ಒಂದು ಸಂಸ್ಥೆಗಳು ನಡೆಯೋದಕ್ಕೆ ಇವತ್ತು ಆಡಳಿತಾಧಿಕಾರಿಗಳನ್ನು ನೇಮಿಸಿದ್ದಾರೆ. ಎಷ್ಟೇ ಅನ್ಯಾಯ ಮಾಡ್ತಾರೆ ಅಂತ ಚುನಾಯಿತ ಪ್ರತಿನಿಧಿಗಳಿದ್ರೆ ಆಡಳಿತ ವ್ಯವಸ್ಥೆ ಸ್ವಲ್ಪ ಚೆನ್ನಾಗೇ ಇರುತ್ತೆ. ಈಗ 224 ಜನ ಶಾಸಕರಿದ್ದಾರೆ, ಇವರೆಲ್ಲ ಬಹಳ ಒಳ್ಳೆಯ ಜನನ. ಕೆಲವರು ಒಳ್ಳೆಯವರು ಇರ್ತಾರೆ, ಜನರ ಪರ ಕೆಲಸ ಮಾಡೋರು ಇರ್ತಾರೆ, ಕೆಲವರು ಇರಲ್ಲ. ಹಾಗಾಗಿ ಇವತ್ತು ನಗರ ಸ್ಥಳೀಯ ಸಂಸ್ಥೆಗಳನ್ನೇ ಮತ್ತೆ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸ್ತಾ ಇರ್ತಕ್ಕಂಥದ್ದು ಸಂವಿಧಾನ ವಿರೋಧಿ. ಆಮೇಲೆ ರಾಜೀವ್ ಗಾಂಧಿ ಅವರು ಏನು ಅವರು ದೇಶದಲ್ಲಿ ಅತ್ಯಂತ ಸುಧಾರಣೆ ತರಕ್ಕೆ ಮಾಡಿದ್ರು ಈ ಪಂಚಾಯತ್ ರಾಜ್ಗೆ ಮತ್ತೆ ಇದಕ್ಕೆ ಹೇಳ್ತಾರೆ ಸಂವಿಧಾನದ 73, 74ನೇ ಕಾಲಕ್ಕೆ ತಿಳ್ಕೊಳ್ತಾರೆ. ಅದ್ರಲ್ಲಿ ಏನ್ ಮಾಡಿದ್ರು ಅಂದ್ರೆ ಎಲ್ಲ ಮಹಿಳೆಯರಿಗೂ ಮೀಸಲು. ಕಳೆದ 5 ವರ್ಷದಿಂದ ಎಲ್ಲಿ ಚುನಾವಣೆ ನಡೆದಿಲ್ಲ ಅಥವಾ ಈಗ ಸದ್ಯಕ್ಕೆ ಗ್ರಾಮ ಪಂಚಾಯತಿ ಅವಧಿ ಎಲ್ಲ ಮುಗಿಯಿತು ತಾಲೂಕು. ಇಲ್ಲೇನಾಗುತ್ತೆ ಮಧ್ಯವರ್ತಿಗಳ ಹಾವಳಿ ಶುರುವಾಗುತ್ತೆ. ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರನ್ನ ಟೀಮು ಎಲ್ಲಿ ಹೇಳುವರು ಈ ನಗರಸಭೆಯಲ್ಲಿ ಅದೇ ಆಗಿದೆ. ಅದಕ್ಕೆ ಅವಕಾಶ ಮಾಡೋದು ಆಗಿದೆ. ಆ ಕಾರಣಕ್ಕಾಗಿ ಯಾವತ್ತೂ ಗ್ಯಾಪ್ ಇಡಬಾರ್ದು. ಚುನಾವಣೆ ಕಾಲ ನಡೆಯುವುದು ಇದಕ್ಕೆ ವಿರೋಧ ಪಕ್ಷದ ಕೂಗು ಸಾಲು. ಒಮ್ಮೆ ಈ ಚುನಾವಣೆ ಆಡಳಿತ ಪಕ್ಷದವರು ಮಾಡಲಿಲ್ಲ ಅಂತಿತ್ತು, ದೊಡ್ಡ ಕೂಗು ತೆಗೆದುಬಿಟ್ಟಿತ್ತು. ಇದರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆಗೂ 2 ವರ್ಷ ವಿಧಾನ ಮಾಡುವವರು ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡ್ತಾರೆ. ಆವಾಗ ಇವರು ಗಲಾಟೆ ಮಾಡಿದ್ದಾರೆ. ಈಗ ಇವರು ಆಡಳಿತದಲ್ಲಿ ಅವರು ಇವರು ಸುಮ್ಮನೆ ಅದು ಆಗಬಾರ್ದು. ಸ್ಥಳೀಯ ಸರ್ಕಾರ ಅಂತ ಏನು ಕರೀತೇವೆ, ಗ್ರಾಮ ಪಂಚಾಯತಿ ಅಥವಾ ಸ್ಥಳೀಯ ಪಂಚಾಯತಿ ನಿರಂತರವಾಗಿ ಅದು ಜೀವಂತ ಇರಬೇಕು, ಚುನಾವಣೆ ನಡೆಯಬೇಕು. ಛತ್ರಪತಿ ಶಿವಾಜಿ ಮಹಾರಾಜರು ಶೂನ್ಯದಿಂದ ಸೈನ್ಯವನ್ನು ಕಟ್ಟಿ ಹಿಂದುವಿ ಸಾಮ್ರಾಜ್ಯ ಸ್ಥಾಪನೆ ಮೂಲಕ ಹಿಂದುತ್ವ ಪ್ರತಿಪಾದನೆ ಮಾಡಿದವರು ಎಂದು ಬೆಳ್ತಂಗಡಿ ಸೇವಾ ಭಾರತಿ ಟ್ರಸ್ಟ್ನ ಪೃಥ್ವೀಶ್ ಧರ್ಮಸ್ಥಳ ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಶುಕ್ರವಾರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಆಯೋಜಿಸಿದ್ದ 396ನೇ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪುನೀತ್ ಅತ್ತಾವರ ಪ್ರಾಸ್ತಾವಿಕ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ ಮಾತನಾಡಿದರು. ವೇದಿಕೆಯಲ್ಲಿ ರಾಜೇಶ್ ಗೌಡ, ಪ್ರದೀಪ್ ಸರಿಪಲ್ಲಿ ಇನ್ನಿತರರು ಹಾಜರಿದ್ದರು. ಸಂತೋಷ್ ಶಿವಾಜಿ ಸ್ವಾಗತಿಸಿದರು. ಶ್ವೇತಾ ಕಾರ್ಯಕ್ರಮ ನಿರೂಪಿಸಿದರು. ಮಾಜಿ ಸಚಿವ ಹರತಾಳು ಹಾಲಪ್ಪ, ಪ್ರಮುಖರಾದ ಮಲ್ಲಿಕಾರ್ಜುನ ಹಕ್ರೆ, ಪ್ರಸನ್ನ ಕೆರೆಕೈ, ಆಪು ನಾರಾಯಣಪ್ಪ, ಅರಗ ಚಂದ್ರಶೇಖರ್, UH ರಾಮಪ್ಪ, ಗಣೇಶ್ ಪ್ರಸಾದ್ ಇನ್ನಿತರರು ಹಾಜರಿದ್ದರು. ಇದಕ್ಕೂ ಮೊದಲು ಮಹಾಗಣಪತಿ ದೇವಸ್ಥಾನದಿಂದ ಬೃಹತ್ ಶೋಭಾಯಾತ್ರೆ ನಡೆಯಿತು. ಅಖಂಡ ಭಾರತವನ್ನು ಮತ್ತೆ ಕಟ್ಟುವ ಸಂಕಲ್ಪ ಅಂತ ಹೇಳಿ ಯಾವ ಅಖಂಡ ಭಾರತವನ್ನ ನಾವು ಇವತ್ತು ಹೇಳ್ತೇವೋ ನಾವು ಯಾರಿಂದ ಪ್ರೇರಣೆಯನ್ನು ಪಡೆದಿವಿ ಅಂತ ಕೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಪ್ರೇರಣೆಯನ್ನು ಪಡೆದಿರುವಂತದ್ದು. ಶಿವಾಜಿ ಮಹಾರಾಜರ ಸ್ವರಾಜ್ಯದ ಕಲ್ಪನೆಗೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟವರು ಶಿವಾಜಿ ಮಹಾರಾಜರ ನಂತರ ಬಂದ ಪೇಶ್ವೆಗಳು. ಕೇವಲ ಸಹ್ಯಾದ್ರಿ ಮಾತ್ರ ಅಲ್ಲ, ದಕ್ಷಿಣ ಭಾರತ ಮಾತ್ರ ಅಲ್ಲ, ಉತ್ತರ ಭಾರತದ ದಿಗಂತದವರೆಗೆ ತನ್ನ ಮರಾಠ ಸಾಮ್ರಾಜ್ಯವನ್ನು ವಿಸ್ತರಿಸಿ ಅಖಂಡ ಭಾರತವನ್ನು ಮೊತ್ತ ಮೊದಲಿಗೆ ನಿರ್ಮಿಸಿದವರು, ಅಖಂಡ ಭಾರತಕ್ಕೆ ಕಾರಣೀಭೂತರಾದಂತಹ ಏಕಮಾತ್ರ ಭಾರತದ ಸೈನ್ಯ ಇದ್ರೆ ಅದು ಮರಾಠ ಸೈನ್ಯ, ಶಿವಾಜಿ ಮಹಾರಾಜರ ಸೈನ್ಯ ಅನ್ನೋದನ್ನ ನಾವು ನೆನಪಿಟ್ಕೊಳ್ಳಬೇಕು. ಈ ಗೋವಿನ ಹತ್ಯೆಯಾದಾಗ, ಸ್ತ್ರೀಯ ಅಪಮಾನ ಆದಾಗ ಅದೆಲ್ಲದರ ವಿರುದ್ಧ ನಾನು ಸೆಟೆದು ನಿಲ್ತೇನೆ, ಅದಕ್ಕೆ ನನಗೆ ಶಿವಾಜಿ ಪ್ರೇರಣೆ ಆಗಬೇಕು ಅನ್ನುವಂತಹ ಸಂಕಲ್ಪವನ್ನು ಇವತ್ತು ನಾವು ಮಾಡಬೇಕು. ನನ್ನ ಬಂಧು ಒಬ್ಬ ಮತಾಂತರ ಆಗ್ತಾನೆ ಅಂತಾದ್ರೆ ಅದನ್ನು ಕ್ಷಣಮಾತ್ರದಲ್ಲಿ ವಿರೋಧಿಸಿ ಅವರನ್ನು ಮತ್ತೆ ನಮ್ಮೊಳಗೆ ಸ್ಥಾನಮಾನ ನೀಡುವಂಥದ್ದು, ಆ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡುವ ಸಂಕಲ್ಪವನ್ನು ನಾವು ಮಾಡಬೇಕು. ಸಮಾಜದ ಮಧ್ಯೆ ನನ್ನ ಧರ್ಮಕ್ಕೆ ಅಪಮಾನ ಆದಾಗ ಅದರ ವಿರುದ್ಧ ಸೆಟೆದು ನಿಲ್ಲುವ ಮನಸ್ಥಿತಿಯನ್ನು ಇವತ್ತು ಹಿಂದೂ ಸಮಾಜ ತೋರಬೇಕು. ನಾವು ಯಾವಾಗ ಎಲ್ಲ ಕೆಲಸವನ್ನ ಮಾಡ್ತೇವೆ ಆವಾಗ ನಾವು ಶಿವಾಜಿ ಆಗ್ತೇವೆ. ನಮ್ಮ ಮನೆಯಲ್ಲಿ ಶಿವಾಜಿ ಹುಡುಕ್ತಾನೆ. ಶಿವಾಜಿ ಎಲ್ಲಿ ಹುಟ್ಟಬೇಕು ಅಂತ ಕೇಳಿದ್ರೆ ಪಕ್ಕದ ಮನೆಯಲ್ಲೆಲ್ಲ ನಮ್ಮ ಮನೆಯಲ್ಲಿ ಶಿವಾಜಿ ಹುಟ್ಟಬೇಕು. ರತ್ನಗರ್ಭ ಭಾರತಿ ಎಂದು ಹೇಳಿ ತಾಯಿ ಭಾರತೀಯ ಹೊಟ್ಟೆಯಲ್ಲಿ ಹುಟ್ಟುವ ಎಲ್ಲ ಮಕ್ಕಳು ಕೂಡ ರತ್ನ ಗರ್ಭಗಳು ಅಂತ ಹೇಳಿ ನಾವೇನು ಸಂಬೋಧಿಸ್ತೇವೋ ನಮ್ಮ ಮನೆಯಲ್ಲಿ ಹುಟ್ಟುವ ಪ್ರತಿಯೊಬ್ಬ ಮಕ್ಕಳು ಕೂಡ ಶಿವಾಜಿಯ ರೀತಿಯಲ್ಲಿ ಆಗಬೇಕು ಅನ್ನೋ ಸಂಕಲ್ಪವನ್ನು ಇವತ್ತು ನಾವು ಮಾಡಬೇಕು. ಸಂಕಲ್ಪದಿಂದ ನಾವು ಇವತ್ತು ಹೇಳಬೇಕಾಗಿದೆ. ಸಂಘಟನೆಯ ಮೂಲಕ ಇವತ್ತು ಸಾಧ್ಯ ಅನ್ನೋದನ್ನ ಇವತ್ತು ಸಂಘಟನೆ ತೋರಿಸ್ಕೊಟ್ಟಿದೆ. ತಾನು ಮಾಡಿದ ಸಂಕಲ್ಪವನ್ನು ತೋರಿಸ್ಕೊಟ್ಟಿದೆ.
498 ವರ್ಷಗಳ ನಂತರ ಯಾವ ಜಾಗದಲ್ಲಿ ರಾಮ ಹುಟ್ಟಿದ ನೆಲದಲ್ಲಿ ನಾವು ಮಂದಿರವನ್ನು ಕಟ್ಟುತ್ತೇವೆ ಅನ್ನುವ ಸಂಕಲ್ಪವನ್ನು ಮಾಡಿದ್ದು ವಿಶ್ವ ಹಿಂದೂ ಪರಿಷತ್ ಮಾಡಿದ ಆ ಸಂಕಲ್ಪ 498 ವರ್ಷಗಳ ನಂತರ ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯವಾಗಿರ್ತಕ್ಕಂತಹ ರಾಮ ಮಂದಿರ ನಿರ್ಮಾಣ ಆಯಿತು. ಇನ್ನಷ್ಟು ಯುವಕರನ್ನ ಐಸಿಸ್ಗೆ ಸೇರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಲವ್ನ ಹೆಸರಿನಲ್ಲಿ ಮದುವೆಯಾಗಿ ಡ್ರಗ್ಸ್ ಬೆಡ್ಡರ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಬಿಟ್ಟು ಬಿಡ್ತೇವೆ ಹೆಣ್ಣು ಮಕ್ಕಳನ್ನ. ಮುಸಲ್ಮಾನ ಜೊತೆ ಓಡಿ ಹೋದವರು ಕುಟುಂಬದಿಂದ ಬಿಟ್ಟು ಬಿಡ್ತೇವೆ. ಆ ಹೆಣ್ಣು ಏನ್ ಮಾಡಬೇಕು? ಆ ಮುಸಲ್ಮಾನ ಹೇಳಿದ ರೀತಿಯಲ್ಲಿ ಕೇಳಬೇಕು. ಯಾವುದೋ ರೀತಿಯಲ್ಲಿ ಬದುಕಿ ಒಂದು ನಾಯಿಯ ರೀತಿಯಲ್ಲಿ ಬದುಕುವಂತಹ ಪರಿಸ್ಥಿತಿ ಆಕೆಗೆ ನಿರ್ಮಾಣ ಆಗುತ್ತೆ. ದಯವಿಟ್ಟು ನಮ್ಮ ತಾಯಿಗೆ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ನಮ್ಮ ಹುಡುಗರು ಆ ಲವ್ ಜಿಹಾದಿನ ನಿರಂತರವಾಗಿ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ. ಮನೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡುವಂಥ ಕೆಲಸವನ್ನು ಮಾಡುವ. ಅದು ಲವ್ ಅಲ್ಲ ಮಗ, ಅದು ಲವ್ ಜಿಹಾದ್. ಕಾಫಿರ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ಳಿಕ್ಕೆ ಈಗಲ್ಲ, ಇದು ಮೊದಲನೇ ಕಾಲದಿಂದ ಕೂಡ ಬಂದದ್ದು ಅಂತ ನಮ್ಮ ಹೆಣ್ಣು ಮಕ್ಕಳಿಗೆ ಹೇಳುವ ಪ್ರಯತ್ನವನ್ನು ತಾಯಿಗಳು ಮಾಡಬೇಕು. ನಿರಂತರವಾಗಿ ಗಂಡು ಮಕ್ಕಳ ಮೇಲೆ ಗಮನ ಇದೆ. ಮಕ್ಕಳಿಗೆ ಡ್ರಗ್ಸ್ ನರ್ಚಕ ಮಾರಕವಾಗುವಂಥದ್ದು. ಈ ಸಂದರ್ಭದಲ್ಲಿ ನಮಗೆ ಎಚ್ಚರಿಕೆ ಮಾಡುವಂತಹ ಕೆಲಸ ನಾವು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೂ ಮಾಡಬೇಕಾಗಿದೆ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.